ಆ ದ್ಯಾವ್ರು ನಮಗೆ ಬಾಯಿ ಕೊಟ್ಟಿರೋದು 4 ಒಳ್ಳೆ ಮಾತಾಡಲಿ ಅಂತಲೇ ಹೊರ್ತು ಚುಚ್ಚು ಮಾತುಗಳನ್ನಾಡಿ ಮನ್ಸುಗಳನ್ನ ನೋಯಿಸ್ಲಿ ಅಂತಲ್ಲ. ಅಮ್ಮೋರೆ ಅದು ನಾನುವೆ ಆಟೋತಿಂದಲೂ ನಿಮ್ಮ ಮಾತುಗಳನ್ನ ಕೇಳಿಸ್ಕೊಳ್ತಾನೆ ಇವನಿ. ಒಬ್ಬರಾದ್ಮ್ಯಾಕೆ ಒಬ್ರು ಒಳ್ಳೆ ಬಾಣ ಬಿಟ್ಟಂಗೆ ಮಾತುಗಳನ್ನ ಬಿಡ್ತಾನೆ ಇದ್ದೀರಿ. ಪುಟ್ಟಕ್ಕ ಅಂದ್ರೆ ಯೋನ್ ಅನ್ಕೊಂಡಿದ್ದೀರಿ? ಚಿನ್ನ ಚಿನ್ನ ನಮ್ಮ ಪುಟ್ಟಕ್ಕ. ಒಬ್ಬ ಹೆಣ್ಣೆಂಗ್ಸು ಮನಸ್ಸು ಮಾಡಿದ್ರೆ ಯೋನೆಲ್ಲ ಮಾಡಕ್ ಸಾಧ್ಯ ಅಂತ ತೋರಿಸಿದ ಉದಾಹರಣೆ ನಮ್ಮ ಪುಟ್ಟ. ಕಣ್ವರ್ಸ್ಕ ನೀವಿರೋವಾಗ ನಾನು ಯಾಕೆ ಕಳ್ಳಿ? ಬನ್ನಿ ಒಳಗೆ ಬನ್ನಿ, ಮಾತಾಡುವ. ಬನ್ನಿ ಅಮ್ಮಾರೆ, ಬನ್ನಿ ಕುಂತ್ಕೊಳ್ಳಿ. ಸುಮಾ, ಮಜ್ಜಿಗೆ ತಕೊಂಬರವಿ. 7 ಕಳಿಸಿದ್ರೆ ನಾನೇ ಗೊತ್ತಿದ್ನಲ್ಲ. ಯೋನೋ ನಾನೇ ಬರಬೇಕು ಅಂತ ಅನ್ನಿಸ್ತು ಪುಟ್ಟಕ್ಕ, ಅದಕ್ಕೆ ಬಂದೆ. ಯಾಕೆ ಬರಬಾರ್ದಿತ್ತೆ? ಅಯ್ಯೋ ಹಂಗ್ಯಾಕಂತೀರಿ, ನೀವು ಬಂದದ್ದು ನಮ್ಮ ಭಾಗ್ಯ. ಯೋನ್ ಭಾಗ್ಯನವ. ನಮ್ಮವರು ತಮ್ಮವರು ಅನ್ನಂಗಿಲ್ಲ, ಬಂಧು ಬಳಗ ನೋಡಂಗಿಲ್ಲ. ಪಂಚಾಯತಿಗೆ ಬುಲಾ ಬಂದ್ಮ್ಯಾಕೆ ಕೂರ್ಚಿಗೆ ತಕ್ಕನಂಗೆ ಮಾತಾಡ್ಬೇಕಾಯ್ತದೆ. ಅದು ನಿಮ್ಮ ಧರ್ಮ ಅಮ್ಮೋರೆ. ಆದರೂ ಮನ್ಸು ತಡಿಲಿಲ್ಲ ಗೋಪಾಲಯ್ಯ. ನನ್ಗೆ ವಸು ಬೇರೆ ಅಲ್ಲ, ಸಹನ ಬೇರೆ ಅಲ್ಲ. ಆದರೆ ಆ ಜಾಗದಾಗ ಕೂತಾಗ ವಸಿ ಕಟ್ಟುವಾಗೆ ಮಾತಾಡಬೇಕಾಯ್ತದೆ. ನನ್ನಿಂದ ನಿಮ್ಮ ಮನಸ್ಸಿಗೆ ನನ್ನ ನೋವಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅಯ್ಯೋ ಇದ್ಯಾಕಮ್ಮವ್ರು ಹಿಂಗೆ ಮಾತಾಡ್ತೀರಿ? ನಿಮ್ಮ ಕರ್ತವ್ಯನ ನೀವು ಮಾಡಿದಿರಿ, ಅದನ್ನೆಲ್ಲ ನಾವು ತಿಳ್ಕೊಳಕ್ಕಾದದೆ. ಹೌದತ್ತೆ, ನಿಮ್ಮ ಜಾದಾಗ ನಿಂತು ನೋಡಿದ್ರೆ ನೀವು ಸರಿಯಾಗೇ ತೀರ್ಪು ಕೊಟ್ಟಿದ್ದೀರ. ಅದ್ರ ಬಗ್ಗೆ ನಮಗೇನೂ ಬೇಸರ ಇಲ್ಲ. ಇಲಿ ಹೋದ್ರೆ ಹುಲಿನೇ ಹೋಯ್ತು ಅನ್ನೋ ಜನ ನಮ್ಮವರು. ಊರಿನ ಜನರ ಮಾತಿಗೆ ನೀನು ತಲೆ ಕೆಡಿಸ್ಕೋಬೇಡ ಕನಸನ. ಇಂಥ ಮಾತುಗಳೆಲ್ಲ ಕೇಳಿ ಚಿಕ್ಕ ವಯಸ್ಸಿಂದ ಅಭ್ಯಾಸ ಆಗ್ಬಿಟ್ಟೈತೆ ಅತ್ತೆ. ಅವನ ಬಗ್ಗೆನೂ ಜನ ಹಿಂಗೆ ಮಾತಾಡ್ತಿದ್ರು. ಪುಟ್ಟಮ್ಮಿ ಬಗ್ಗೆ ಜನ ಕೆಡ್ದಾಗ ಮಾತಾಡೋದಕ್ಕೆ ಮುಖ್ಯವಾಗಿ ನಾನೇ ಕಾರಣ. ನಾನು ನೆಟ್ಟಿಗಿದ್ದಿದ್ರೆ ನನ್ನ ಮಕ್ಕಳ ಪರಿಸ್ಥಿತಿ ಹಿಂಗೆ ಆಗ್ತಿರ್ಲಿಲ್ಲ. ಹಿಂದಲ್ದಲ್ಲ ಈಗ ಯಾಕೆ ಬಿಡು, ಮಾತಾಡದೇ ಇದ್ರು ಕಣ್ಣು ಕಾಣುತ್ತಲ್ಲ ಪುಟ್ಟಮ್ಮಿ. ಕಣ್ಣು ಮುಂದೆ ನನ್ನ ಮಗಳ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ರು, ಅವ್ರ ಬಾಯಿ ಮುಚ್ಚಕ್ಕೆ ನನ್ನ ಕೈಯಿಂದ ಆಗಲಿಲ್ಲ. ನೀನೇ ನೋಡ್ದಲ್ಲ ಬಿ ಮೇಸ್ನಾಗ ಹೆಂಗೆಲ್ಲ ಮಾತಾಡಿದ್ರು ಅಂತ. ನಮ್ಮ ಜನನೇ ಹಂಗೆ ಗೋಪಾಲಯ್ಯ. ಸಂದಾಕಿರ್ಬೇಕು ಅಂತಾರೆ, ಆದರೆ ಅವ್ರಿಗಿಂತ ಸಂದಾಕಿರ್ಬೇಕು ಅಂತ ಮಾತ್ರ ಬಯಸಲ್ಲ. ಬದುಕಿದ್ರು ಸಹಿಸಾಕಿಲ್ಲ, ಸತ್ರು ಬೂಡಾಕಿಲ್ಲ. ಅಂಥ ಜನರ ಮಾತು ಕಿವಿ ಕೊಡದೆ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕಷ್ಟೆ. ಬಗ್ಗದ್ರೆ ಜುಟ್ಟು ಹಿಡಿತಾರೆ, ಎದ್ರೆ ಕಾಲು ಹಿಡಿತಾರೆ. ಇಂಥವ್ರಿಗೆ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು? ದಿಟ ಮಗಳೇ,
ಆದರೆ ಹಂಗಂತ ಜನಗಳೇ ಇಲ್ದಿರೋ ಜಾಗದಾಗೆ ನಾವು ಬದುಕಕ್ಕಾಗಲ್ವೇ? ಸಮಾಜದಾಗೆ ಬದುಕಬೇಕು. ಹಂಗೆ ನಾವು ಇಲ್ಲಿ ಬದುಕಬೇಕು ಅನ್ನೋಕ್ಕೆ ಒಂದು ಕಟ್ಟುಪಾಡುಗಳು ಇರ್ತವೆ. ಜನಗಳು ಇಸ್ಯಾನ ಹೇಳ್ತಿರೋ ರೀತಿ ತಪ್ಪಾಗಿರ್ಬಹುದು, ಆದರೆ ಒಂದೊಂದ್ಕಿಂತ ಇಸಿಯ ಸರಿಯಾಗೇ ಇರ್ತದೆ. ಅರ್ಥ ಆಗಲಿಲ್ಲ ಅತ್ತೆ. ಅದೇ ಕಣವ, ನೀನು ಒಂಟಿಯಾಗಿರೋದ್ರಿಂದಲೇ ಜನ ಹಿಂಗೆಲ್ಲ ಮಾತಾಡ್ಕೊತಾವ್ರೆ. ಅದು ನಿಮ್ಮ ಅವ್ವನ ಮ್ಯಾಕು ಪರಿಣಾಮ ಬೀಳ್ತಾ ಇದೆ. ಅದೇ ನೀನು ಒಂಟಿಯಾಗಿರಲಿಲ್ಲ ಅಂದಿದ್ರೆ ಜನ ಹಿಂಗೆಲ್ಲ ಮಾತಾಡ್ಕೊಳ್ತಿದ್ರಾ? ಹಂಗಾರೆ ಒಂದು ಹೆಣ್ಣು ಒಂಟಿಯಾಗಿದ್ದು ಇವನು ಸಾಧಿಸೋಕ್ಕಾಗಕ್ಕಿಲ್ವಾ ಅತ್ತೆ? ಖಂಡಿತವಾಗ್ಲೂ ಸಾಧಿಸ್ಬೋದು ಕಣವ, ಆದರೆ ಈಟೊಂದು ಚಿಕ್ಕ ವಯಸ್ಸಲ್ಲ. ನೀನಿನ್ನೂ ಮುಂದೆ ಬಾಳಿ ಬದುಕಬೇಕಾಗಿರೋಳು. ಒಂದು ಹೆಣ್ಣು ಪರಿಪೂರ್ಣ ಆಗಬೇಕು ಅಂದರೆ ಜೀವನದ ಎಲ್ಲ ಘಟ್ಟಗಳನ್ನೂ ದಾಟ್ಕೊಂಡು ಹೋಗ್ಬೇಕಲ್ವೇ? ನೋಡು, ಒಂದು ಸಣ್ಣ ಸಸಿ ಹೆಂಗೆ ಗಿಡ ಆಗಿ ಮರ ಆಗಿ ಬೆಳೆದು ಹೂವು ಕಾಯಿ ಹಣ್ಣು ಕೊಡ್ತಾ ಬೇರೆಯವ್ರಿಗೆ ನೆರಳಾಯ್ತದೋ, ನಮ್ಮ ಜೀವನನೂ ಹಂಗೆ ಬೇರೆಯವ್ರ ಜೀವನದಾಗೆ ಬೆಳಕಾಗಬೇಕು ಕಣವ. ಇಲ್ಲ ಅಂದರೆ ಜೀವನ ಪರಿಪೂರ್ಣ ಆಗಕ್ಕಿಲ್ಲ. ಈಟೆಲ್ಲ ಆಗಬೇಕು ಅಂದರೆ ನಿಂಗೂ ಒಂದು ಜೀವ ಜೊತೆ ಆಗಬೇಕು ಅಲ್ವೇ? ನಂಗೆ ಯಾರೂ ಜೊತೆಯಾಗಿ ಬೇಡ ಅತ್ತೆ. ಯೋಟು ದಿನ ಅಂತ ಹಂಗೆ ಇರ್ತೀಯವ್ವ, ನಿಮ್ಮ ಅಪ್ಪಯ್ಯ ಅವ್ವ ಇರೋವರೆಗೂ. ಆಮ್ಯಾಕೆ ನಿನ್ನ ತಂಗಿನೂ ಲಗ್ನ ಮಾಡ್ಕೊಂಡು ಅವಳ ಜೀವನ ಅವಳು ನೋಡ್ಕೊತಾಳೆ. ಆಮ್ಯಾಕೆ ನಿಂಗೆ ಯಾರವ ದಿಕ್ಕು? ಇಲ್ಲಿ ಯಾರು ಶಾಶ್ವತ ಅಲ್ಲ ಕಣವ. ಪುಟ್ಟಕ್ಕ, ನನ್ನ ಮಾತನಾಗ ಯೋನಾನತಿ ಅಪ್ಪಿದ್ರೆ ನೀನೇ ಹೇಳು. ಅಯ್ಯೋ ಇಲ್ಲ ಮಾರೆ, ಸುತ್ತ ಹತ್ತೂರಿಗೆ ನ್ಯಾಯ ಹೇಳೋರು ನೀವು ನನ್ನ ಮಗಳ ಬಗ್ಗೆ ಕಾಳಜಿ ಇಟ್ಕೊಂಡು ಇಷ್ಟೆಲ್ಲ ಹೇಳ್ತೀರಿ ಅಂತಂದರೆ ತೆಪ್ಪಿರ್ತದೆಯೇ? ಇಲ್ಲ ಅತ್ತೆ, ನಾನು ಒಬ್ಬಳೇ ಇರ್ತೀನಿ. ಹಠ ಬ್ಯಾಡವ, ಬಾಳ್ನಾಗೆ ಜಯಿಸೋ ಹಠ ಇರಬೇಕು. ಆದರೆ ಬಂದಿದ್ದನ್ನ ಸ್ವೀಕರಿಸೋದೇ ಇಲ್ಲ ಅನ್ನೋ ಆಟ ಇರಬಾರ್ದು ಕಣವ. ಬಳ್ಳಿಗೆ ಮರದ ಆಶ್ರಯ, ಹೆಣ್ಣಿಗೆ ಗಂಡಿನ ಆಶ್ರಯ ಇರಲೇಬೇಕು. ನಾನು ಹಿಂಗೆಲ್ಲ ಮಾತಾಡ್ತೀವಿ ಅಂತ ನೀನು ಬೇಸರ ಮಾಡ್ಕೋಬೇಡ ಕಣವ. ನಿನ್ನ ಮ್ಯಾಕಿನ ಕಾಳಜಿಯಿಂದ ಈಟೆಲ್ಲ ಹೇಳ್ತೀವಿ ನಾಟೆ. ನೀವು ಹೇಳೋದೇನೋ ಸರಿ ಅತ್ತೆ, ಆದರೆ ಅದಕ್ಕೆ ನನ್ನ ಮನಸ್ಸು ಒಪ್ತಿಲ್ಲ. ನಾನು ನಿಮ್ಗೊಂದು ಮಾತು ಹೇಳ್ತೀನಿ, ಅದಕ್ಕೆ ಬೇಸರ ಮಾಡ್ಕೋಬೇಡಿ. ಯೋಳವ, ನನ್ನ ಬಗ್ಗೆ ಯೋಚನೆ ಮಾಡಿದ್ನೆ ನಿಮ್ಮ ಮಗನ ಬಗ್ಗೆ ಯೋಚನೆ ಮಾಡಿದಿದ್ರೆ ಇನ್ನೂ ಸಂದಾಕಿರೋದಲ್ಲ. ಇದಕ್ಕೆ ನಾನು ಬೇಡ ಅಂತ ಹೇಳಿದ್ದು. ಬಾ ಬಾ ಅಂತ ಕರ್ಕೊಂಡೋಗಿ ನನ್ನ ಮಕ್ಕಕ್ಕೆ ಹೋಗಿಸ್ದೆ. ತೆಪ್ಪಾಯ್ತು ಕಂಟಿ. ತೆಪ್ಪಾಯ್ತು ಅಂದ್ಬಿಟ್ರೆ ಹೋಗಿ ಮನೆ ವಾಪಸ್ ಬರ್ತದ? ಅಣ್ಣೋ, ಇದಕ್ಕೆ ಹೇಳಿದ್ದು ಇವನ್ ಸವಾಸ ಬೇಡ ಅಂತ. ನಿನ್ನ ಕೈಯಲ್ಲಿ ಕತ್ತಿ ಎದೆಯಲ್ಲಿ ಕಿಡಿ ಇರಬೇಕು. ಈ ಪ್ರೀತಿ ಗೀತಿಗೆಲ್ಲ ಸಪೋರ್ಟ್ ಮಾಡೋದು ನಿಂಗೆ ಸೆಟ್ ಆಗೋದಿಲ್ಲ. ಏಯ್ ಓಸಿ ಸುಮ್ಕಿರಲ್ಲ ಕಂಟಿ. ಇವ್ರಿಗ ಮಾತು ಕೇಳ್ಬೇಡ. ಏನೋ ಇದೊಂದು ಕಿತ ಮಿಸ್ ಆಗೋಯ್ತು ಅಟಯ್ಯ. ನೀನು ಬಂದರೆ ಸಾನ ಭಯಕ್ಕಿಲ್ಲ ಅಂತ ನಿನ್ನ ಕರ್ಕೊಳೋದೆ, ಆದರೆ ಅಲ್ಲೆಲ್ಲ ಉಲ್ಟಾ ಆಗೋಯ್ತು. ಅದಕ್ಕೆ ಕಾಲ ಹೇಳೋದು ಪ್ರೀತಿ ಇಷ್ಟಾಗಿ ಅವಸರ ಬೀಳಬಾರ್ದು ಅಂತ. ಕಂಟಿ, ಸಮಯ ಕೊಟ್ಟಷ್ಟು ಅಂತರ ಜಾಸ್ತಿ ಆಯ್ತದೆ ಅಂತ ದಿಗ್ಲಾಯ್ತು, ಅದಕ್ಕೆ ಈ ಥರ ಮಾಡಿದೆ.
ನಿನ್ನ ದಿಗಿಲ್ ನಂಗೆ ಅರ್ಥ ಆಗ್ತದಕ್ಕಲ್ಲ. ಆದರೆ ಇದೆಲ್ಲ ಅವ್ರ ತವ ನಡೆಯೋಕ್ಕಿಲ್ಲ. ಪುಟ್ಟವನ ಮಕ್ಕಳು ಒಂದು ಕಿತ್ತ ನಿರ್ಧಾರ ಮಾಡಿದ್ಮೇಲೆ ಆ ಭಗವಂತ ಬಂದು ಬದಲಾಚಕ ಹಾಕಿಲ್ಲ. ನ್ಯಾಯ ನೀತಿ ಅಂತ ಬಾಳೋರವರು ಅಂಥದ್ರಲ್ಲಿ ಈ ಕಾಳಿ ಅವ್ರ ತವ ಸುಳ್ಳು ಹೇಳಿದ್ರೆ ಸೇರ್ಸ್ಕೊಬಿಡ್ತಾರಾ? ಅಲ್ಲ ಸಹನಾ ಅಷ್ಟೆಲ್ಲ ಮಾತಾಡಿದ್ರು ನೀನೇನು ಮಾತಾಡೇ ಇಲ್ವಲ್ಲ ಕಂಟಿ. ನೀನು ಮಾತಾಡಿದಿದ್ರೆ ಸಹನಾ ಒಪ್ಕೊಂಡಿರೋಳು. ಲೇ ಕಡೆ 100 ಗಂಡೆಗಳ ಜೊತೆ ಬೇಕಾದ್ರೆ ಕುಸ್ತಿ ಆಗ್ಬಿಡ್ಬೋದು. ಅದೇ ಏನಾದರೂ ಹೆಣ್ಣೆಗಳ ಜೊತೆ ಮಾತಿಗೆ ಇಳಿದೋ ಆಟೆಯ. ಸಾನವ್ರು ಮಾತಾಡ್ತಿದ್ರೆ ನನಗೆ ನಮ್ಮವರೇ ಆವಾಜ್ ಆಗ್ದಂಗೆ ಅನಿಸ್ತಾಯಿತ್ತು. ಹಂಗಾದ್ರೆ ಸಹನನ ಜೊತೆಯಾಗಿ ನಾನು 8 ದಿವಸ ಇದ್ನಲ್ಲ, ಅಟ್ಟೆ ನನ್ನ ಭಾಗ್ಯ ಅನ್ಕೋಬೇಕಾ? ಹತ್ರ ನಿಂತು ಮಾತಾಡ್ಸೋಂಥ ಯೋಗ್ಯತೆ ಕೂಡ ಕಳ್ಕೊಂಡಿವ್ನಿ. ಇನ್ನೇನೇ ಇದ್ರು ದೂರ ನಿಂತು ಆರೈಸ್ಬೇಕು ಅಟ್ಟೆಯ. ಈ ಕೆಲಸ ಮೊದಲೇ ಮಾಡಿದ್ರೆ ನಿನ್ನ ಮುಖಕ್ಕೆ ಉಗುಳಿಸ್ಕೊಳ್ಳೋದಾರು ತಪ್ಪಿತ್ತಲ್ವಾ? ಲೈ ಸುಮ್ಕಿರಲ್ಲ, ಅವ್ನು ಮೊದಲೇ ನೊಂದವನೆ. ಸರಿ ಕಂಟಿ, ನನ್ನ ಜೊತೆಯಾಗಿ ಫ್ರೆಂಡಾಗಿ ಬಂದಿದ್ದಕ್ಕೆ ಸಾನೇ ಥ್ಯಾಂಕ್ಸ್. ಇನ್ಮ್ಯಾಕೆ ಈ ಕಾಳಿಯಿಂದ ನಿಮಗೆ ಯಾವ ಸಮಸ್ಯೆನೂ ಬರೋಕ್ಕಿಲ್ಲ. ಯಾಕ್ಲಾ ಮತ್ತೆ ನೇಣಕಂಡು ಸತ್ತೋಗ್ಬಿಡ್ತೀಯ ಹಿಂಗೆ? ಹೆದರ್ಕೋಬೇಡಿ, ನಾನೇನು ಸಾಯಕ್ಕಿಲ್ಲ. ಸಹನಾ, ಇಲ್ಲವ, ನನ್ಗನ್ಸಿದ್ನ ನಾನು ಹೇಳ್ತೀನಿ. ನೋಡಿ ಅತ್ತೆ, ನೀವು ಈಟೊತ್ತು ನನಗೆ ಯೋನೋನು ಹೇಳಿದ್ರೋ ಅದೆಲ್ಲ ನಿಮ್ಮ ಮಗ ಕಂಟಿಯವ್ರಿಗೂ ಅನ್ವಯಿಸುತ್ತೆ. ನಂತರನೇ ನಿಮ್ಮ ಮಗನೂ ಒಂಟಿಯಾಗವನೆ. ನಾನಾದರೂ ಮಿಸ್ ಮಾಡಿಕೊಂಡು ಅದು ಇದು ಮಾಡಬೇಕು ಅಂತ ಕನಸು ಆಸೆ ಕಟ್ಕೊಂಡಿವ್ನಿ. ಆದರೆ ನಿಮ್ಮ ಮಗ ಯೋನ್ ಮಾಡ್ತಾವನೆ. ನಂತರನೇ ನಿಮ್ಮ ಮಗನೂ ಒಂಟಿಯಾಗವ್ರೆ. ತನ್ನ ಜೀವನನ ಎಣ್ಣೆ ಬಾಟ್ಲ ಜೊತೆ ಕಳೀತಾವ್ರೆ. ಮೊದಲು ನಿಮ್ಮ ಮಗನ ಮ್ಯಾಗ ಗಮನ ಕೊಡಿ, ಅವ್ರ ಜೀವನನ ಸರಿ ಮಾಡಿ. ಸಹನಾ, ಇದೇನಿದು? ಸುಮ್ಕಿರು. ಅಮ್ಮರೇ, ಅವಳು ಏನೋ ಮಾತಾಡಿದ್ಲು ಅಂತ ತಪ್ಪು ತಿಳ್ಕೊಬೇಡಿ. ಯೋನವಿ, ನೀನು ನಿಂಗೆ ಗೊತ್ತಾಗಕ್ಕಿಲ್ವೇ? ಬುದ್ಧಿ ಒಳಗೆ ಬಂದವ್ರಿಗೆ ಬುದ್ಧಿ ಹೇಳ್ತಿದ್ಯಾ? ಪರ್ವಾನಿಲ್ಲ ಬೂಡು ಪುಟ್ಟಕ್ಕ. ಸಹನಾ, ನೀನು ಸಾರು ಕಣವ. ನನ್ನ ಮಾತಿಂದ ನಿಂಗೆ ಯೋನಾನ ನೋವಾಗಿದ್ರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಅಯ್ಯೋ, ನಾನು ಬರ್ತೀನಿ ಪುಟ್ಟಕ್ಕ. ಅಮ್ಮರೇ, ಅಮ್ಮ ಅವರು ಸಾನೇ ಬೇಜಾರು ಮಾಡ್ಕೊಂಡು ಹೋದ್ರು ಅನ್ಸುತ್ತೆ. ಯೋನವಿ, ನೀನು ಮನೆ ತಕ್ಕ ಬಂದವ್ರಿಗೆ ಹಿಂದೆ ಮಾತಾಡೋದು? ನಾನೇನು ಹೇಳ್ದವ? ನನ್ಗನ್ಸಿದ್ನ ನಾನು ಹೇಳ್ದೆ, ಅದು ತಪ್ಪೆ.
ಅಕ್ಕ ಇನ್ನೂ 2 ಪ್ಲೇಟ್ ಪಲಾವು. ಅಜ್ಜಿ ಅಕ್ಕನ್ ನೋಡ್ದ ಯಾರ ಜೊತೆ ಮಾತಾಡ್ದೆ ಜಿದ್ದಕ್ ಬಿದ್ದು ಕೆಲಸ ಮಾಡ್ತೈತೆ. ಅಕ್ಕನ ಹೆಂಗ್ ನಗ್ಸೋದೇ ಗೊತ್ತಾಗ್ತಿಲ್ಲ. ಒಂದಲ್ಲ ಒಂದಿನ ಹಿಂಗೆಲ್ಲ ಆಯ್ತದೆ ಅಂತ ನಂಗೆ ಮೊದಲೇ ಗೊತ್ತಿತ್ತು ಕಣ್ಲ. ಏನೇ ಆಗಲಿ ಪಂಚಾಯತ್ನಾಗೆ ಕಾಳಿ ಹಂಗೆಲ್ಲ ಮಾತಾಡಬಾರ್ದಿತ್ತು. ಹೌದಜ್ಜಿ, ಪಾಪ ಸಹನಕ್ಕ. ನಿಂದು ತಪ್ಪೈತಿ ಕಣ್ಲ. ಸಪೋರ್ಟ್ ಮಾಡಕ್ಕೆ ಹೋಗಿ ಕಾಳಿಗೆ ಸಹನಾಗೆ ಹಿಂಗೆಲ್ಲ ಆಗೋಂಗೆ ಮಾಡಿಬಿಟ್ಟೆ ನೀನು. ಅಯ್ಯೋ ಅಜ್ಜಿ, ಅಕ್ಕನ ಹತ್ರ ಹಿಂಗೆ ಮಾತಾಡ್ಬಿಟ್ಯಾ, ಆಮೇಲೆ ನಮ್ಮ ಜೊತೆ ಮಾತಾಡೋದು ಬಿಟ್ಬಿಡುತ್ತೆ. ಹೇಳವ ಸಾನ, ನಾನು ನಿಂತವ ಮಾತಾಡೋದೈತೆ ಹೊಸಿರು ಅಂತಂದರೆ ಹಂಗೆ ಹೋಗ್ಬಿಟ್ಟಿದೆಯಲ್ಲ. ಮೆಸ್ತವ ಹೊಸಿ ಕೆಲಸ ಐತವ. ಇಲ್ಲಿ ಚೋಟು ಮತ್ತು ಅಜ್ಜಿ ಇಬ್ಬರೇ ಇದ್ರು, ಅದಕ್ಕೆ ಇಲ್ಲಿಗೆ ಬಂದೆ. ಸರಿ ಬಿಡು. ಅಲ್ಲ, ನೀನು ಅಮ್ಮವ್ರ ಹತ್ರ ಹಿಂಗೆ ಮಾತಾಡಿದ್ದು ಸರಿಯೇ? ನಾನು ಬೇಕು ಅಂತ ಅವ್ರ ಮನ್ಸಿಗೆ ನೋವಾಗ್ಲಿ ಅಂತ ಹಂಗೆ ಮಾತಾಡಲಿಲ್ಲ ಕಣವ. ಸಂದರ್ಭ ತೆಪ್ಪಿರ್ಬೋದು, ಆದರೆ ನಾನು ಹೇಳಿರೋ ಮಾತು ತೆಪ್ಪಿಲ್ಲ. ನನಗೆ ಗೊತ್ತು ಅವ್ವ, ಕಂಠಿಯವರು ಸ್ನೇಹನ ಪಿರುತಿ ಮಾಡ್ತಿದ್ರು ಅಂತ. ಹಂಗಂತ ಜೀವನ ಪೂರ್ತಿ ಅವ್ರು ಒಂಟಿಯಾಗೆ ಇರೋಕ್ಕಾಯ್ತದ ಹೇಳು? ಇದನ್ನ ನಾವು ಹೇಳಿದ್ರೆ ಅವ್ರು ಕೇಳೋಕ್ಕಿಲ್ಲ ಕಣವ. ಅದಕ್ಕೆ ಬಂಗಾರತ್ತೆ ಹೇಳಿದ್ರೆ ಅವ್ರು ಕೇಳ್ತಾರೆ ಅಂತ ನಾನು ಹಂಗೆ ಮಾತಾಡಿದೆ. ಅಲ್ಲ ಕಣವ, ಬಂಗಾರತ್ತೆಗೆ ನನ್ನ ಮ್ಯಾಕಿರೋ ಕಾಳಜಿ ಅವ್ನ ಮಗನ ಮ್ಯಾಕಿಲ್ವಲ್ಲವ? ನೀ ಹೇಳೋದು ಎಲ್ಲ ಸರಿನೇ ಬಿಡು. ಆದ್ರೂ ಮನೆಗೆ ಬಂದವ್ರನ್ನ ಮನ್ಸಿಗೆ ನೋವು ಮಾಡಿ ಕಳಿಸ್ಬಿಟ್ಟಲ್ಲ, ಅದಕ್ಕೆ ಮನಸ್ಸಿಗೆ ಯಾಕೆ ಹೊಸಿ ನೋವಾಯ್ತಾಯಿತ್ತು. ಅವ್ರು ಬೇಸರ ಮಾಡ್ಕೊಂಡಿದ್ರು ಪರವಾಗಿಲ್ಲ ಕಣವ, ಆದರೆ ನಾನು ಹೇಳೋದನ್ನ ಅಳ್ದಿ ತೂಗಿ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಅವ್ರಿಗದೆ. ನನ್ಗೆ ಆಟೆ ಸಾಕು. ಅಲ್ಲ ಕಣವಿ, ನೀನು ಅವ್ರ ತವ ಒಂದ್ಕಿಂತ ಕ್ಷಮೆ ಕೇಳಿದ್ರೆ ಸರೋಯ್ತದೇನೋ. ಅವ ನಾನು ತೆಪ್ಪು ಮಾಡಿಲ್ಲ ಅಂದ್ಮ್ಯಾಕೆ ಸೆಮೆ ಯಾಕವ ಕೇಳಬೇಕು? ನೀನು ಮನ್ಸಿಗೆ ಏನೋನೋ ಹಚ್ಕೊಂಡು ಸುಮ್ಕೆ ಕೊರಗಬೇಡ. ಈಗ ನನಗೆ ಹೊಸಿ ಕೆಲಸ ಐತೆ, ನಾನು ಹಿಂಗೆ ಆಮ್ಯಾಕೆ ಮಾಡ್ತೀನಿ. ಅವ್ವ, ಅಕ್ಕ ಏನಂದ್ರು? ಹೇ, ಅವ್ರವ್ರ ಮೂಗಿನ ನ್ಯಾರಕ್ಕೆ ಅವ್ರವ್ರು ಮಾತಾಡ್ತಾರೆ. ಏನು ಮಾಡೋದು? ನೀವೇನು ಚಿಂತೆ ಮಾಡಬೇಡಿ ಅವ್ವ. ಸಹನಕ್ಕನ ಪರವಾಗಿ ಬಂಗಾರಮ್ಮ ಅವ್ರ ಹತ್ರ ನಾನು ಕ್ಷಮೆ ಕೇಳ್ತೀನಿ. ಅಮ್ಮವ್ರ ಮನಸ್ಸು ತುಂಬ ಒಳ್ಳೆಯದು. ಖಂಡಿತ ಅಕ್ಕನ ಕ್ಷಮಿಸ್ತಾರೆ. ನಾ ಹೋಗಿ ಬರ್ತೀನಿ. ಸಹನಾ, ಮನಸ್ಸಿಗೆ ನೋವು ಮಾಡ್ಕೋಬೇಡ ಕಣವ್ವ. ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ, ಆದರೆ ನಮಗೆ ಹೆಂಗೆ ಬೇಕೋ ನಾವು ಹಂಗೆ ಬದುಕಬೇಕು ಕಣವ್ವ. ಇಂಥ ಮಾತುಗಳೆಲ್ಲ ನಂಗೆ ಅಭ್ಯಾಸ ಆಗ್ಬಿಟ್ಟದೆ ಅಜ್ಜಿ. ಜೀವನದಾಗೆ ಇದು ಒಂದು ಘಟ್ಟ. ಬೇಸರ ಮಾಡ್ಕೊಂಡು ಕುಂತ್ಕೊಳ್ಳೋದಕ್ಕಿನ್ನ ದಾಟ್ಕೊಂಡು ಮುಂದಕ್ಕೆ ಹೋಯ್ತಾ ಇರಬೇಕು. ಚೋಟು, ಕಾಳಿ ಇಲ್ವಾ? ಅದು ಯೋನಿಸ್ಯ ಏನಿಲ್ಲ ಕಣವ, ಮೊನ್ನೆ ತಿಂಡಿ ತಿಂದಿದ್ದು ಕಾಸು ಕೊಡಬೇಕಿತ್ತು. ಕಾಳಿ ಮುಂದಿನ ಸಲ ಬಂದಾಗ ಕೊಡೋಣ ಅಂತ ಹೇಳಿ ಪಾಪ ಅನ್ನ ಹಾಕಿ ಕಳಿಸ್ದ. ಅದು ಕೊಟ್ಟು ಹೋಗೋವ ಅಂತ ಬಂದ. ಅದನ್ನ ಚೋಟು ಕೈಗೆ ಕೊಟ್ಬಿಟ್ಟು. ಕಾಳಿ ಇವತ್ತು ಮೆಸೇಜ್ ಬರೋಕ್ಕಿಲ್ವೇನವ? ಇವತ್ತೇ ಅಲ್ಲ, ಇನ್ಮ್ಯಾಕಿಂದ ಆ ಕಾಳಿ ಇಲ್ಲಿಗೆ ಬರಕ್ಕಿಲ್ಲ. ನಿಂತ್ಕೊಳ್ಳ. ಹೋಯ್ತವನಲ್ಲಣ್ಣ, ಹೋಗ್ಲಿ ಬಿಡು. ಸಂಕಿಲ್ಲ. ನಿನ್ನ ಮಾತು ಕಣ್ಣಾಗ ತುಂಬಿರೋ ನೀರು ಹೇಳ್ತೈತೆ. ನೀನು ಸ್ನಾನ ಮ್ಯಾಕಿಟ್ಟಿರೋ ಪಿರುತಿ ಎಂಥದ್ದು ಅಂತ. ನಾನು ಒಂದ್ಕಿತ ಮಾತು ಕೊಟ್ಮೇಕೆ ಮುಗೀತು ಅಂತ ಹೇಳಿದೆ ತಾನೆ. ನೀನು ಪಿರುತಿಗೆ ನನ್ನ ಸಹಾಯ ಮಾಡೇ ಮಾಡ್ತೀನಿ.
ಅದು ಹೆಂಗೆ ಕಂಟಿ ಸಾನ ಅಟ್ಟೊಂದು ಗರಂ ಆಗವಳೆ. ಕಾದಿರೋ ಕಬ್ಬನೂ ತಣ್ಣಗಾಗಲೇಬೇಕಲ್ಲ ಹೊಸಿ ತಡ್ಕ. ನೋಡು, ಒಂದು ಸಮಯದಾಗೆ ನಿನ್ನ ಕೂಡ ಆಗಿ ಸಾನ ಮತ್ತು ಮುರಳಿ ಮೇಷ್ಟ್ರ ಮದುವೆ ಮಾಡಿತ್ತು. ಆದರೆ ಈಗ ಅವ್ರು ಒಂಟಿ. ಪ್ರೀತಿಸೋ ಜೀವಗಳು ಒಂದಾಗಬೇಕು. ನೀನು ಯೋಚನೆ ಮಾಡಬೇಡ. ಸಾನ ಅವ್ರಿಗೆ ನಿನ್ನ ಮ್ಯಾಗ ಪ್ರೀತಿ ಐತೆ ಅಂತ ಗೊತ್ತಾದರೆ ಸಾಕು, ನಾನೇ ಮುಂದೆ ನಿಂತು ನೀವಿಬ್ರಿಗೂ ಮದುವೆ ಮಾಡ್ತೀನಿ. ಕಂಟಿ ದಿಟ್ಟವಾಗ್ಲೂ ಇದಾಯ್ತದ? ಕಂಟಿ ಮಾತು ಕೊಟ್ಟ ಮ್ಯಾಕೆ ಹಿಂದೆ ಬರೋ ಮಾತೇ ಇಲ್ಲ. ನಿಂದು ಸಾನ ಅವ್ರದ್ದು ಮದುವೆ ಆಗೇ ಆಯ್ತದೆ.